ನನ್ನ ಹೃದಯ ಬಾಂಧವರೇ, ಇವತ್ತು ಬಂದು ಚಿತ್ರಾನ್ನ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕೊಯ್ದು ರೈಸ್ ಮಾಡ್ಕೊಂಡು ಆ ರೈಸ್ ಜೊತೆ ಟೊಮೊಟೊ ಗೊಜ್ಜು ಮಾಡ್ಕೊಂಡು ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡ್ತಾನಂತ ಹೇಳಿದ್ದಾನೆ. ಅದನ್ನು ತಿನ್ನೋಕ್ಕೆ ನಾವು ಕಾಯ್ತಾ ಇದ್ದೀವಿ. ನೋಡುವ ಹೇಗೆ ಮಾಡ್ತಾನಂತ. ಹಾಗೂ ನಮ್ಮ ಜೀರಾ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ಮನಸಾರ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ஆஹா அருமையான சமையல். என்ன டே 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 கிரோ, என்ன சண்டே சமையல்? வெல்கம் டு சண்டே சமையல். வெல்கம் டு மண்டே சமையல். மண்டே வெல்கம் டு ஒரு ஆணி முடுங்க ஒரு பருப்பு இது சொப்பல் கார்த்தி பயங்கரமா சமையல் செய்யறா. ஒன்றும் ஆகாது விடுறா. ನಮ್ಮ ಹುಡುಗ ವೀಡಿಯೋ ಕ್ಲೀನಾಗಿ ಮಾಡಿಲ್ಲ ಅಂತ ಬೈತಿದ್ದಾನೆ. ಅದಕ್ಕೆ ನಾನು ಅಲ್ಲಿ ಇಲ್ಲಿ ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡು ಆಟ ಆಡಿಸ್ತಿದ್ದೀನಿ, ನಗಾಡ್ತಿದ್ದಾನೆ. ಈಗ ನೋಡುವ, ಶುರು ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸಣ್ಣ ಹುಡುಗನ ಹತ್ರ ಜಗಳ ಆಡ್ತಿದ್ದಾನೆ ಅಂತ ನಾನು ಹೇಳಲ್ಲ, ಮುದ್ದಾಡ್ತಿದ್ದಾನೆ. ಪಯ್ಯನ್ನ செஞ்சுருக்கேன் ஏன்டா எல்லாம் செஞ்சிருக்கற அப்புறம் எதுக்கு டேஸ்ட் பண்ணி பார்க்கலாம். இவங்க செஞ்சு இங்க ஒருத்தர் கட்டி விட்டுருக்கா. சூப்பர். டேய் இருடா, கம்மனறா. டேய் அரிடா கார்த்தின்ற மூஞ்சி எடுத்துட்டு இல்ல. அங்க வெளிய போறோம், வெளிய வரணும் போல. அப்புறம் நீ எல்லாம் அரியறதல எப்படி? அரியறத வெளிய பயங்கரமா அரியறாரு. வெங்காயம் நிறைய போட்டா நல்லா இருக்கும். இது சொல்லி குறக்கு சாவடிக்காம நீ. அவன் நீ படுத்துக்கடா, அவன் சமைக்காம எப்படி எடுத்துட்டு வெங்காயத்துல மேல எதுன்னு சொல்லிட்டு தெரியல. என்ன இது யூடியூப் போடுறியா? எம்டி கார்டு சொல்றடா. டேய் டேய் எம்டி கார்டு சொல்றடா. கார்த்தி டொமேட்டோ மேலே வீசி பிடிச்சாருடா, அதெல்லாம் நல்லா இருக்கு. டேய் எம்டி கார்டு சொல்றடா. எம்டி அது போட்டா நல்லா இருக்கு. நீ பண்ண அதே மாதிரி நீதான் செய்ய நான் சொல்ல. ನಮ್ಮ ಹುಡುಗ ಟೊಮೆಟೊನ್ನು ಕ್ಯಾಚ್ ಹಿಡ್ಕೊಂಡು ಸಾಂಗ್ ಕೇಳ್ಕೊಂಡು ಡ್ಯಾನ್ಸ್ ಆಡ್ತವನೆ. ಡ್ಯಾನ್ಸ್ ಆಡ್ತಿಲ್ಲ, ಹಂಗೆ ಸುಮ್ಮನೆ ಜಾಲಿ ಟೈಪಲ್ಲಿ ಖುಷಿಯಿಂದ ಆಟ ಆಡ್ತವನೆ. வெறுக்குன்னு கை எடுத்துக்கணும் மாமா. எனக்கு ಅದ ಕಂಟೆಂಟ್ ವೇಣು. ಈರುಳ್ಳಿ ಕೆಲವು ವಿಡಿಯೋದಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್, ಪಟ 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 ಕೊಯ್ತಾರೆ. ಆ ಥರ ನಾವು ಕೊಯ್ಯಕ್ಕೆ ಹೋದರೆ ಅದು ರೂಢಿ ಇರಬೇಕು. ಇಲ್ಲಾಂದರೆ ಸ್ವಲ್ಪ ಎಡವಟ್ಟಾದ್ರೂ ಕೈ ಕೊಯ್ದು ಆಮೇಲೆ 3-4 ದಿನ ಗಾಯ ಆರೋ ತನಕ ಸುಮ್ಮನೆ ಇರಬೇಕಾಗತ್ತೆ. லோ ஆங்கிளெல்லாம் பிடிக்குது அண்ணா. இப்போ என்ன போறீங்களா குருவலிக்கு கதை சுற்றிலே? இப்போ வீடிಯೋ ಆಯ್ತು பேச மாட்டேன் ಅಪ್ಪರ ಸರಿ. ನಮ್ಮ ಹುಡುಗ ಈಗ ಫ್ರೆಂಡ್ಸ್ ಎಲ್ಲ ಕೊಯ್ತವನೆ, ಮುಗೀತು. ಸ್ವಲ್ಪ ಇದ್ದಾವೆ. ಆಮೇಲೆ ಪಾತ್ರೆ ಇಟ್ಟು ಒಗ್ಗರಣೆ ಹಾಕೋದು ಒಂದು ಬಾಕಿ ಇದೆ. ಹಾಕ್ಬಿಟ್ಟು ಅದನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ತಮ್ಮವ್ರು ರೆಡಿ ಮಾಡ್ತಿದ್ದಾರೆ. ಈ ಕಡೆ ತಮ್ಮ ಅಂತಲೇ ಹೇಳೋಕ್ಕಾಗಲ್ಲ, ಈ ಕಡೆ ಫ್ರೆಂಡ್ ಅಂತಲೇ ಹೇಳೋಕ್ಕಾಗಲ್ಲ. ಜಾಲಿ ಟೈಪು, ಒಂಥರ ಒಳ್ಳೆ ಮನಸ್ಸು. ಇಲ್ಲಿರೋ ನಮ್ಮ ಪಳಗೋ ಎಲ್ಲ ಫ್ರೆಂಡ್ಸು ಒಳ್ಳೆಯವರೇ, ಚೆನ್ನಾಗಿದ್ದಾರೆ. ನನಗೆ ಅಡ್ಜಸ್ಟ್ ಆಗಿದ್ದಾರೆ ಹುಡುಗರು. ಕೆಲವು ಸಪೋರ್ಟ್ ಮಾಡ್ತಾರೆ, ವೀಡಿಯೋ ಮಾಡಬೇಕಾರಲ್ಲ ನಾ ಮಾಡು ಅಂತ ಒಂದು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಖುಷಿ ಪಡಬೇಕು. ನಾನು ಕೆಲವು ವೀಡಿಯೋಗಳು ಲೇಟಾಗಿ ಹಾಕ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ನಾನು ದುಡಿಮೆ ಮಾಡಬೇಕಲ್ಲ ಅಂತ. ಕೆಲವ್ರು ಕೇಳಿದ್ರು ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ಬರುತ್ತೆ, ಏನೂ ಇಲ್ಲ, ಅದಕ್ಕಂತ ರೂಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೇ ಯೂಟ್ಯೂಬಿಂದ ವೀಡಿಯೋದಲ್ಲಿ ದುಡ್ಡು ಬರುತ್ತೆ. ಯೂಟ್ಯೂಬಲ್ಲಿ ಎಲ್ಲ ಕೆಲವರು ತಿಳ್ಕೊತಾರೆ, ಒಂದು ವೀಡಿಯೋ ಹಾಕ್ಬಿಟ್ರೆ 2 ವೀಡಿಯೋ ಹಾಕ್ಬಿಟ್ರೆ ಬರುತ್ತೆ ದುಡ್ಡು ಅಂತ. ಅದೆಲ್ಲ ಸುಳ್ಳು. ಎಲ್ಲರೂ ವೀಡಿಯೋ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ತಿಳ್ಕೊತೀರ. ದಯವಿಟ್ಟು ಹೇಳ್ತೀನಿ, ಈಗಲೂ ಕೂಡ ಅದರಲ್ಲಿ ತುಂಬ ಕಷ್ಟ ಇದೆ. ಏಕೆಂದರೆ ಇದರಲ್ಲಿ ರೂಲ್ಸು ತುಂಬ ಇದೆ. ಅದು ತಕ್ಕನಂಗೆ ವೀಡಿಯೋ ಮಾಡಬೇಕು. ಹೆಂಗೆ ಬೇಕೋ ಹಂಗೆ ವೀಡಿಯೋ ಮಾಡಿ ಹಾಕಿದ್ರೆ ದುಡ್ಡು ಬರೋಲ್ಲ. ಯೂಟ್ಯೂಬಲ್ಲಿ ಅದಕ್ಕೆ ತಕ್ಕನಂಗೆ ದುಡ್ಡು ಬರೋದು ಹೆಂಗಂತಲೂ ಹೇಳಿದ್ದಾರೆ. ಅದನ್ನೆಲ್ಲ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ, ಗೊತ್ತಾಗುತ್ತೆ ಫ್ರೆಂಡ್ಸ್.
ನಿಮ್ಮ ಆಶೀರ್ವಾದ ಎಂದು ಹೆಚ್ಚಾಗಿರಬೇಕು. ವಿಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾದರೆ ನಿಮ್ಮ ಮನೆ ಹುಡುಗ ಅಂತ ಕ್ಷಮಿಸಿ. ಮತ್ತು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ದುಪಡಿ ಮಾಡ್ಕೊಂಡು ಬಿಡ್ತೀನಿ. ತುಂಬ ದಿನ ಆಗಿಬಿಟ್ಟಿದೆ ವಿಡಿಯೋಗಳು ಬಿಟ್ಟು. ನನಗೆ ಕೆಲ್ಸಕ್ಕೆ ಹೋಗಬೇಕು, ಇಲ್ಲಿ ವಿಡಿಯೋನು ಮಾಡಬೇಕು, ಸ್ವಲ್ಪ ಸಮಯ ಬೇಕು. ಮತ್ತೆ ವಿಡಿಯೋಗಳು ಶುರು ಮಾಡ್ತೀನಿ. ನಮ್ಮ ತಮ್ಮವರು ಟೊಮೆಟೊನೆಲ್ಲ ಕೊಯ್ತಿದ್ದಾರೆ. ಈರುಳ್ಳಿನೂ ಕಟ್ ಮಾಡಾಯಿತು, ಮೆಣಸಿನ್ಕಾಯಿ ಕಟ್ ಮಾಡಾಯ್ತು. ಈಗ ಚಿತ್ರಾನ್ನ ಮಾಡೋಕ್ಕೆ ಟೊಮೊಟೊ ಗೊಜ್ಜು ಮಾಡಬೇಕು. ಅದು ಮಾಡಿ ವೈಟ್ ರೈಸ್ ಮಿಕ್ಸ್ ಮಾಡ್ತಾರೆ, ನೋಡೋಣ. ಇನ್ನೂ ಅದನ್ನೇ ಕಾಯ್ತಾಯಿದ್ದೀನಿ, ಹೊಟ್ಟೆ ಸೂ ಬೇರೆ. ಈಗ ಗ್ಯಾಸ್ ಹಚ್ಚುತ್ತಿದ್ದಾರೆ. ಯಪ್ಪ ಹಚ್ಚಿದ್ರು, ಪಾತ್ರೆ ಇಟ್ಟರು. ಈಗ ಎಣ್ಣೆ ಹಾಕ್ತಾರೆ. ನಂತರ ಸಾಸಿವೆ ಹಾಕ್ಬೋದೇನೋ ನೋಡುವ. ನನ್ನ ಅನಿಸಿಕೆ ಹಿಂಗೆ ಸಾಸಿವೆ ಹಾಕ್ತಾರಾ? ಹಾಂ, ಸಾಸಿವೆನೇ. ಎಣ್ಣೆ ಕಾಯಬೇಕು ಚೆನ್ನಾಗಿ. ನೀವು ಅಡುಗೆ ಮಾಡೋಕ್ಕೆ ಮುಂಚೆ ಗ್ಯಾಸ್ ಹಚ್ಚಿ ಅದ್ರ ಪಾತ್ರೆ ಇಟ್ಟು ಎಣ್ಣೆ ಕಾಯಿದ್ರೆ ನೋಡಿರಿ, ಈ ಥರ ಪಟ ಪಟ ಸಿಡಿಬೇಕು. ಆವಾಗ ಸ್ವಲ್ಪ ಸಾಸಿವೆ ಹಾಕಿದ್ದು ತರಕಾರಿ ಐಟಮ್ಗಳು ಚೆನ್ನಾಗಿ ಬೇಯ್ತವೆ. ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದರು, ಚೆನ್ನಾಗಿ ಹರಬಾಡಬೇಕು. ಇನ್ನು ನಾನಾ ರೀತಿಯಿಂದ ಕರೀತಾರೆ. ಗ್ಯಾಸ ಕಡಿಮೆ ಮಾಡಿದೆ, ತುಂಬ ಉರಿತಾ ಇದೆ, ಅದಕ್ಕೆ ತೀದೋಗುತ್ತಿಲ್ಲ. ಅಂದರೆ ಈ ಥರ ನೀವು ಸಿಂಪಲಾಗಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಬೋದು. ಮನೆಯಲ್ಲ ಅಮ್ಮ ಇಲ್ಲ, ಅಡುಗೆ ಮಾಡೋಕ್ಕೆ ಎಲ್ಲ ಹೋಗಿದ್ದಾರೆ ಹೊರಗಡೆ ಫಂಕ್ಷನ್ಗಳಿಗೆ, ಹುಷಾರಿಲ್ಲ. ಆ ಸಮಯದಲ್ಲಿ ಈ ಥರ ಸಿಂಪಲಾಗಿ ಒಂದು ಅಡುಗೆ ಮಾಡಿ ಅವರಿಗೂ ಊಟ ಮಾಡಿಸ್ಬೋದು, ನೀವು ಮಾಡ್ಬೋದು. ಹುಡುಗರು ಕೂಡ ಕಲಿಬೋದು. ಇದೆಲ್ಲ ನಾಳೆ ಒಂದು ನಮಗೆ ಅನುಕೂಲವಾಗಿರುತ್ತೆ. ಚೆನ್ನಾಗಿ ಗರ್ಬಾಡ್ಬಿಟ್ಟು ಚೌಟಿಂದ ಬಿಡಬೇಕು ಒಂದು 5 ನಿಮಿಷ. ಆಮೇಲೆ ಟೊಮೆಟೊನ ಹಾಕ್ತಿದೆ ನಮ್ಮ ಹುಡುಗ. ನೋಡ್ಕೊಳ್ಳಿ ಫ್ರೆಂಡ್ಸ್, ಸಿಂಪಲಾಗಿ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊನ ಚಿತ್ರಾನ್ನ ಗೊಜ್ಜು ಮಾಡೋಕ್ಕೆ ಈಗ ಇಷ್ಟು ಐಟಮ್ ಹಾಕಿದ್ದಾರೆ. ಮತ್ತೇನು ಹಾಕ್ತಾನೆ ನೋಡುವ. ಉಪ್ಪು ಸ್ವಲ್ಪ ಹಾಕಬೇಕು. ಉಪ್ಪು ನೋಡಿ, ಕೈಯಲ್ಲಿ ಎಷ್ಟು ಉಪ್ಪಿದೆ ಅಂತ ಸ್ವಲ್ಪನೇ ತಗೊಂಡಿದ್ದಾರೆ. ಈಗ ಅರಿಶಿನ ಪುಡಿ, ಎಣ್ಣೆ, ಈರುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ, ಟೊಮೊಟೊ, ಅರಿಶಿನ ಪುಡಿ, ಉಪ್ಪು ಆಯಿತು. ಸಿಂಪಲಾಗಿ ಒಂದು 5 ಐಟಮ್ಮು ಹಾಕಿದ್ದಾರೆ. ಈಗ ಸ್ವಲ್ಪ ನೀರು ಹಾಕ್ತಾರ ಏನೋ ಗೊತ್ತಿಲ್ಲ, ನೋಡುವ. ನೀರು ಹಾಕಿದರೆ ಏನು ಮಾಡ್ತಾರಂತ. ನಾನು ನೀರು ಹಾಕ್ತೀನಿ, ಇವನು ನಮ್ಮ ತಮ್ಮವರು ಏನು ಮಾಡ್ತಾರೆ ಗೊತ್ತಿಲ್ಲ. ಫ್ರೆಂಡ್ಸ್, ಗೆಳತಿ, ಅಕ್ಕ ತಂಗಿ, ಅಣ್ಣ ತಮ್ಮಂದರೆ, ಇನ್ನೊಂದು ನಮ್ಮ ಲೈಫು ಆದಷ್ಟು ಬೇಗ ಮುಗೀತಾ ಇದೆ. ಅಂದರೆ ನಾಳೆ ಎಂಬುದು ಕಲ್ಪನೆ, ನಿನ್ನೆ ಎಂಬುದು ಮುಗಿದ ಅಧ್ಯಾಯ. ಇವತ್ತು ಅನ್ನೋದೇ ನಮ್ಮ ಜೀವನ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಮತ್ತು ಈ ಲೈಫ್ ಇದೆಯಲ್ಲ, ಇದು ದೇವ್ರು ಕೊಟ್ಟ ವರ ಇದ್ದಾಗ ಯಾವಾಗ ಬೇಕಾದರೂ ನಾವು ಪ್ರಪಂಚದಿಂದ ಹೊರಡಬೇಕಾಗೋ ಅಗತ್ಯ ಇರುತ್ತೆ. ನೀವು ಸಿದ್ಧತೆ ಇರಬೇಕು. ಮತ್ತು ಎಂಜಾಯ್ ಮಾಡಿ, ದುಡೀರಿ, ಚೆನ್ನಾಗಿ ತಿನ್ನಿರಿ. ಈ ಥರ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಗೆ ಟೈಮ್ ಕೊಡಿ. ಮತ್ತು ಪ್ರೀತಿ ಮಾಡೋದು ದೊಡ್ಡದಲ್ಲ, ಅದನ್ನು ಕೊನೆವರೆಗೂ ಉಳಿಸಿ ಕಾಪಾಡಬೇಕು. ಎಲ್ಲದಕ್ಕೂ ಸಮಯ ಬೇಗ ಮುಗಿಯುತ್ತೆ ಅಲ್ವಾ. ನಾಳೆ ಅನ್ನೋದು ಯಾವಾಗ ಬೇಕಾದರೂ ನಮ್ಮ ಜೀವನದಲ್ಲಿ ಮತ್ತೆ ಸಿಗೋಲ್ಲ. ಯಾಕೆಂದರೆ ಇವತ್ತು ನಾವು ದೇವ್ರ ಪಾದ ಸೇರಿದರೆ ನಾಳೆ ಇರುತ್ತಾ ಇಲ್ಲ. ನಿನ್ನೆ ಅನ್ನೋದು ಮುಗಿದಿದೆ. ಈ ಕ್ಷಣ ಅನ್ನೋದೇ ನಮಗೆ ಉಳಿದಿರೋ ಒಂದು ವರ. ಮತ್ತು ಫ್ರೆಂಡ್ಸ್, ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಿದರೆ ಪಾರ್ಟಿಗಳು ಅನ್ಕೊಂಡೇನಿ. ಆದರೆ ಜಾಸ್ತಿ ಫ್ರೆಂಡ್ಸ್ ಜೊತೆನೇ. ಈ ಬ್ಯಾಚುಲರ್ ಲೈಫ್ ಇದೆಯಲ್ಲ, ಅದೊಂಥರ ಗೋಲ್ಡನ್ ಲೈಫ್. ಅದು ಮದುವೆ ಆದ ನಂತರ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ತುಂಬ ಕಷ್ಟ. ದುಡೀರಿ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ರಿ. ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಿದೆ. ಇನ್ನೇನು ಸ್ವಲ್ಪ. ನನಗೆ ಬೇರೆ ಜೋಲ್ ಸೋರ್ತಾ ಇದೆ, ನಮ್ಮ ತಮ್ಮ ಮಾಡ್ತಿರೋದು ನೋಡಿ. ಈಗ ಇನ್ನೇನು ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡ್ತಾರೆ. ಮುಂಚೆನೇ ವೈಟ್ ರೈಸು ರೆಡಿ ಮಾಡ್ಕೊಬೇಕು ಸಪ್ರೇಟಾಗಿ, ಗೊಜ್ಜು ಸಪ್ರೇಟಾಗಿ ರೆಡಿ ಮಾಡ್ಕೊಬೇಕು. ಈಗ ಅದರೊಳಗೆ ಹಾಕಿದ್ದೀವಿ. ಇದು ಸ್ವಲ್ಪ ಇಟ್ಟಿದ್ದೀವಿ, ಶಾರ್ಟೇಜ್ ಆದರೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಕಲಿಸ್ಬೇಕು. ನಮ್ಮ ಹುಡುಗ ಈಗ ಮಿಕ್ಸ್ ಮಾಡ್ತಿದ್ದಾನೆ. ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ನಿಮ್ಮಲ್ಲಿ ಜಾಸ್ತಿ ಇಲ್ಲ. கலக்கணும்ல.
ಮಾಡೋಣ ನೋಡಿ. ನೀ ವಾಯ್ಸ್ ಓವರ್ ಕೊಡ್ತೀವಿ ಅಪ್ಪರ ವಾಯ್ಸಲ್ಲ ಎಲ್ಲ எடுத்துட்டு ಮ್ಯೂಸಿಕ್ ಕೊಟ್ಟು இதெல்லாம் ஒரு அசிங்கரமா இருக்கு. ನೀವು ಹೋಗೋದಿದ್ರೆ ಬೇಗ ಹೋಗಿ ಲೋಡ್ ಮಾಡಿ 4 ದಿನ ಬೇಕಾದ್ರೆ ಎಷ್ಟು ಕೆಲಸ ಯಾಕೆ ನಿಂದ ಆಗ್ತಾ ಇಲ್ಲ ಸತ್ತ ಬಾಯ್ ಹುಡ್ಕಣ ಮಾಡ್ತಿದ್ದೆ ರೀಲ್ಸ್ ಮಾಡಕ್ಕೆ இங்க போட சொல்லிட்டு நீ அங்க காய்ச்சிரு நீ ಮನ್ಸರು ಚಿತ್ರಾನ್ನ சொல்லிட்டு ನೀ ಕಾಯಿ ತಿಂಗಿರದವ ನಾನು ಚಿತ್ರಾನ್ನ ತಿಂಗಿರದವ ಡಿಪ್ಪೋದಂತಾನೆ 3 ಜನ ಮಾಡ್ತಾರೆ ನಡೀಲಿ. ಆಮೇಲೆ ನಾಳೆ ಇನ್ನೊಂದ್ಸಲ ಫೋನ್ ಮಾಡಿ ನಾವು ಬರಲ್ಲ ಸುಮ್ಮನೆ ಅಣ್ಣ ನಿಲ್ತಾನೆ ಹೇಳಿದಣ ಸುಮ್ಮನೆ. ಗೆಳೆಯ ಗೆಳತಿಯರೇ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಥರ ಪಾರ್ಟಿಗಳು ಮಾಡಿದರೆ ಯಾವುದೇ ಆಗಲಿ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲರಿಗೂ ತಿಳಿಲಿ. போதுடே இதே போதும். எப்படி இருக்குதுக்கு சூப்பரா இருக்கு. நீ சொல்றாங்க டே கிரணது மறைஞ்சே போன மாதிரி ஆச்சு. நீ அது தெரிய மாட்டேற அந்த ட்ரெஸ்க்கு ஆர்சி செம்மையா தேரா. ஓகே ಓಕೆ ಡನ್. 10க்கு ஒரு 6 இருக்குங்களா? ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ ಫ್ರೆಂಡ್ಸ್. எப்படி இருக்குது? ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಚೆನ್ನಾಗಿದೆ.